ಇವರು ಬಿಲ್ ತರ್ತಾ ಇರುವಂಥದ್ದು ಉದ್ದೇಶ ಏನು ಇಡೀ ರಾಜ್ಯದಲ್ಲಿ ಮೈಸೂರಲ್ಲಿರಬೇಕು, ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ವಕ್ ಪ್ರಾಪರ್ಟಿ ಎಲ್ಲ ಬಹುತೇಕ ಎಲ್ಲ ಮಸೀದಿಗಳು ದೇ ಆರ್ ಆಲ್ ಕಮಿಂಗ್ ಅಂಡರ್ ವಕ್ ಪ್ರಾಪರ್ಟೀಸ್. ಕೆಲವು ಸೆಕ್ಷನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೆಕ್ಷನ್ 3 ಸಬ್ ಕ್ಲಾಸ್ C1 ಅದರಲ್ಲಿ ಏನು ಹೇಳ್ತಾನೆ, ಪ್ರಪೋಸ್ಡ್ ಇನ್ಸರ್ಷನ್ ಆಫ್ ಸೆಕ್ಷನ್ 3C ಸಬ್ ಕ್ಲಾಸ್ 1, ಎನಿ ಗೌರ್ಮೆಂಟ್ ಪ್ರಾಪರ್ಟಿ ಐಡೆಂಟಿಫೈಡ್ ಆರ್ ಡಿಕ್ಲೇರ್ಡ್ ಆಸ್ ವರ್ಕ್ ಪ್ರಾಪರ್ಟಿ ಬಿಫೋರ್ ಆರ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ ಶಲ್ ನಾಟ್ ಡೀಮ್ ಟು ಬಿ ದಿ ವರ್ಕ್ ಪ್ರಾಪರ್ಟಿ ಅಂತಾನೆ. ಶಲ್ ನಾಟ್ ಡೀಮ್ ಟು ಬಿ ವರ್ಕ್ ಪ್ರಾಪರ್ಟಿ ಇಯರ್ ಆಫ್ಟರ್. ಈ ಬಿಲ್ ಬಂದಾಗಿಂದ ವರ್ಕ್ ಪ್ರಾಪರ್ಟಿ ಅಂತ ಯಾವುದು ಡಿಕ್ಲೇರ್ ಮಾಡ್ಕೊಂಡಿದ್ದೀರಿ, ಹೊಸದಾಗಿ ಬಿಲ್ ಬಂದ ಆದಮೇಲೆ ಅದು ದೇ ಆರ್ ನಾಟ್ ವರ್ಕ್ ಪ್ರಾಪರ್ಟೀಸ್ ಅಂತ ಅರ್ಥ. ಅಂದರೆ ಯಾರ ಪ್ರಾಪರ್ಟಿ ಅದು? ವರ್ಕ್ ಪ್ರಾಪರ್ಟಿ ಅಲ್ಲ ಅಂತ ಅಂದರೆ ಯಾರ್ದದು? ಅದಕ್ಕೊಂದು ಸಬ್ ಕ್ಲಾಸ್ ಆಗ್ತಾನೆ. ಆಯಾ ಜಿಲ್ಲಾಧಿಕಾರಿಗಳು ಪೇಪರ್ ನೋಟಿಫಿಕೇಶನ್ ಕೊಡಬೇಕಂತೆ. ಈ ಜಾಗ ಈದ್ಗಾ ಮೈದಾನ ಮೈಸೂರಲ್ಲಿ ತಿಲಕ್ ನಗರದಲ್ಲಿದೆ. ಈ ಜಾಗ ನಿಮ್ದು ಯಾರ್ದಾದ್ರೂ ಸೇರಿದ್ದಾಗಿದ್ದರೆ ನೀವು 15 ದಿವಸ ನಿಮಗೆ ಟೈಮ್ ಕೊಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಬೋದು. ಅಲ್ಲಿರೋನು ಯಾರೋ ಒಬ್ಬ ಬರ್ತಾನೆ, ರಾಮಸ್ವಾಮಿ ಅಂತ, ಸರ್ ನಮ್ಮ ಮುತ್ತಾತಂದು ಜಾಗ ಇದು, ಯಾವುದೋ ಒಂದು ಪತ್ರ ಇದೆ ನಮ್ಮ ಹತ್ರ ಕೈಯಲ್ಲಿ ಬರೆದಿರೋದು, ಅದಿದು ನಮಗೆ ಸೇರಿದ್ದು ಸ್ವಾಮಿ ಅಂತ ಬಂದು ಒಂದು ಅರ್ಜಿ ಕೊಡ್ತಾನೆ. ಯಾರಿಗೆ? DC-ಗೆ. ಮುಸ್ಲಿಮ್ಸು ಒಂದಷ್ಟು ಜನ ಬಂದು ಇದು ನಮ್ಮದು ಸ್ವಾಮಿ ಅಂತ ಏನಾದರೂ ಕೊಡ್ಬೋದು, ರೈಟಿಂಗಲ್ಲಿ ಕೊಡ್ಬೋದು, ಕೊಡದೇನೆ ಇರ್ಬೋದು. ಫೈನಲ್ಲಾಗ ಜಾಗ ಯಾರ್ದು ಅಂತ ತೀರ್ಮಾನ ಮಾಡುವಂಥ ಸಂಪೂರ್ಣವಾದ ಅಧಿಕಾರ DC-ಗೆ ಬಿಟ್ಟವ್ರೆ. DC ಏನು ಫೈನಲ್ ತೀರ್ಮಾನ ತಗೋತಾರೆ ಅದೇ ಫೈನಲ್ ಅಂತೆ. ದಟ್ ಕೆನಾಟ್ ಬಿ ಕ್ವಶನ್ ಬಿಫೋರ್ ದಿ ಲಾ, ಬಿಫೋರ್ ಎನಿ ಕೋರ್ಟ್. ಯು ಕೆನಾಟ್ ಗೋ ಟು ಕೋರ್ಟ್ ಅಟ್ ಆಲ್. ಟುಮಾರೋ ರಾಮಸ್ವಾಮಿ ಮುತ್ತಾತ ಬೊಮ್ಮಸ್ವಾಮಿ ಅಂತ ಯಾರೋ ಇದ್ದ, ಅವನದು ಜಮೀನು ಅಂತ DC ಅವ್ರು ಏನೋ ತೀರ್ಮಾನ ಮಾಡಿ ಅವನಿಗೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಅದಷ್ಟೇ ಮುಗೀತು, ಅದು ಅವನಿಗೆ ಸೇರುತ್ತದೆ. ಇದು ಸೆಕ್ಷನ್ 3 ಸಬ್ ಕ್ಲಾಸ್ 1. ನಾನು ಹೇಳ್ತಾ ಇಲ್ಲ, ಆ್ಯಕ್ಟ್ನ ತಗೊಂಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ಹೊಸದ ಯಾವುದು ಹುಟ್ಟಾಕ್ಯಂಡು ಹೇಳ್ತಾ ಇಲ್ಲ. ಮಸೀದಿಗಳು ಅದು ಕಂಪ್ಲೀಟ್ಲಿ ದೇ ಆರ್ ಗೋಯಿಂಗ್ ಟು ಬಿ ಅಂಡರ್ ದ ಕಂಟ್ರೋಲ್ ಆಫ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದರೆ ಡೆಪ್ಟಿ ಕಮಿಷನರ್ಸ್. ಅಲ್ಲೇನಾದರೂ ಮಾಡಿಫೈ ಮಾಡಬೇಕು, ಸುಣ್ಣ ಹೊಡಿಬೇಕು, ಬಣ್ಣ ಹೊಡಿಬೇಕು, ಪೂಜೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂದರೆ ಜಿಲ್ಲಾಧಿಕಾರಿಗಳಿಂದ, ಜಿಲ್ಲಾ ಅಡ್ಮಿನಿಸ್ಟ್ರೇಷನಿಂದ ನೀವು ಅನುಮತಿ ತಗೋಬೇಕು. ಜಿಲ್ಲಾಧಿಕಾರಿಗಳು ಅಲ್ಲಿ ಯಾವುದೋ ಇನ್ನೊಂದು ಯಾವುದೋ ಮೆರವಣಿಗೆ ಇದೆ, ರಾಮನವಮಿ ಹಬ್ಬ ಇದೆ, ನೀನು ಇವತ್ತು ನಮಾಜ್ ಮಾಡೋಂಗಿಲ್ಲ ಅಂದರೆ ಇವ್ರು ಮಾಡೋಂಗಿಲ್ಲ. ಬೆಳಗ್ಗೆ 10ರಿಂದ 11 ಗಂಟೆಗೆ ಅಷ್ಟೇ ನಮಾಜ್ ಮಾಡಬೇಕು ಅನ್ನುವಂಥದ್ದು ಇವ್ರು ಡೈರೆಕ್ಷನ್ಸ್ ಕೊಟ್ಟರೆ ಅಷ್ಟಕ್ಕೆ ಮಾಡಬೇಕು. ಇದು ವಕ್ನಲ್ಲಿ ತಂದಿರುವಂಥ ಕಾನೂನುಗಳ ಚೇಂಜಸ್. ಇನ್ನೊಂದು ಹೇಳ್ತಾನೆ, ಇಂಡಿವಿಜುವಲ್ ವರ್ಕ್ ಇನ್ಸ್ಟಿಟ್ಯೂಷನ್ ಆಫ್ಟರ್ ಅಕ್ವೈರಿಂಗ್ ದ ವರ್ಕ್ ಪ್ರಾಪರ್ಟಿ ಹ್ಯಾಸ್ ಟು ಅಪ್ಲೈ ಟು ದ ಸರ್ವೆ ಅಥಾರಿಟೀಸ್ ಲೈಕ್ ಎನಿ ಅದರ್ ಇಂಡಿವಿಜುವಲ್ ಅಂಡ್ ಗೆಟ್ ದ ಸರ್ವೆ ಡನ್. ಯಾವುದೋ ಒಂದು ಪ್ರಾಪರ್ಟಿ ವರ್ಕ್ಗೆ ಸಂಬಂಧಪಟ್ಟಿರುವಂಥದ್ದು, ವರ್ಕ್ ಬೋರ್ಡ್ಗೆ ಸಂಬಂಧಪಟ್ಟಿರುವಂಥದ್ದು, ಅವನು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳಿ ಸ್ವಾಮಿ ನಮಗೆ ಎಲ್ಲ ಪೂರ್ತಿ ಹಕ್ಕು ಬಾಧ್ಯತೆಯನ್ನು ಒದಗಿಸ್ಕೊಡಿ ಅಂತ ಹೇಳ್ಬೇಕವ. ಆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಡಾಕ್ಯುಮೆಂಟ್ಸ್ ಇರ್ತಾವೋ ಇಲ್ವೋ ಏನೋ ಎತ್ತೋ ಅನ್ನುವಂಥದ್ದು ಒಂದು ಅರ್ಥ ಆಗಲ್ಲ. BJP ರೂಲ್ಡ್ ಸ್ಟೇಟಲ್ಲಂತೂ 100ಕ್ಕೆ 100ರಷ್ಟು ಮುಸ್ಲಿಮ್ಸ್ ವಿರುದ್ಧ ಕೊಡ್ತಾರೆ ಅವರು. 38 ಲಕ್ಷ ಪ್ರಾಪರ್ಟಿ, ಎಕರೆ ಪ್ರಾಪರ್ಟಿ ಇಡೀ ದೇಶದಲ್ಲಿ ಏನಿದೆ ಅವ್ರದ್ದು ವರ್ಕ್ ಪ್ರಾಪರ್ಟಿ, ಅಷ್ಟನ್ನು ಕಿತ್ಕೊಂಡು ಬರೀ 8 ಲಕ್ಷ ಎಕರೆಗೆ ಇಳಿಸ್ಬೋದು. 30 ಲಕ್ಷ ಎಕರೆ ಅಷ್ಟು ಯಾರ್ಯಾರಿಗೆ ಬೇಕಾದ್ರೂ ಕೊಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಒಂದು ಅವಕಾಶವನ್ನು ತಂದಿರುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು, ಆ ವಕ್ ಬೋರ್ಡಲ್ಲಿ ಕಮಿಟಿನಲ್ಲಿ MLAಗಳು ಮೆಂಬರ್ಗಳಾಗಿರ್ತಿದ್ರು, MP ಗಳು ಮೆಂಬರ್ಗಳಾಗಿರ್ತಿದ್ರು, ಲೋಕಲ್ MLA, ಲೋಕಲ್ MP, ಆಮೇಲೆ ಮುಟ್ಟಾವಳ್ಳಿ ಆ್ಯಂಡ್ ಲೀಗಲ್ ಮೆಂಬರ್. ಮುಟ್ಟಾವಳ್ಳಿ ಅಂದರೆ ಏನೋ ಅಬ್ರಾರ್ ಇಮಾಮು ಆ್ಯಂಡ್ ಲೀಗಲ್ ಮೆಂಬರ್. ಈ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಏನು ಮಾಡವ್ರೆ ಇಲ್ಲಿ, ಇದನ್ನೆಲ್ಲ ಕಿತ್ತಾಕ್ಬಿಟ್ಟವ್ರೆ.
ಇದನ್ನು ಕಿತ್ತಾಕ್ಬಿಟ್ಟು ದ ಸ್ಟೇಟ್ ಗೌರ್ಮೆಂಟ್ ಈಸ್ ಆಥರೈಸ್ ಟು ನಾಮಿನೇಟ್ ಆ್ಯಸ್ ಪರ್ ಇಟ್ಸ್ ವಿಸ್ಡಮ್. ಆ ವಕ್ ಬೋರ್ಡಲ್ಲಿ ಒಳಗಡೆ ಇರುವಂಥವ್ರು ಇವರು ಯಾರನ್ನು ನಾಮಿನೇಟ್ ಮಾಡ್ತಾರೋ ಅವರು ಇರ್ತಾರೆ. MP ಇರಲ್ಲ, MLA ಇರಲ್ಲ, ಮುಠಾವಳಿ ಇರಲ್ಲ, ಇನ್ನೊಬ್ಬಿರಲ್ಲ, ಮತ್ತೊಬ್ಬಿಲ್ಲ. ಇವ್ರನ್ನ ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು. RSSನವ್ರನ್ನ 3 ಜನ ಕಳಿಸ್ಬೋದು, ಬಜರಂಗ್ ದಳದವ್ರನ್ನ ಒಂದಿಬ್ಬರನ್ನ ಕಳಿಸ್ಬೋದು. ಇದು ವ್ಯವಸ್ಥೆ. ಬಿಸೈಡ್ಸ್ addition to of non-Muslims in the board is discriminatory as the community other than Muslims are managing their own religious properties. This amendment is not in consonance with the principle of democratic election. ಇದಲ್ಲದೇನೆ ವಕ್ ಬೋರ್ಡಲ್ಲಿ ನಾನ್ ಮುಸ್ಲಿಮ್ಸ್ಗೂ ಅವಕಾಶ ಮಾಡಿಕೊಟ್ಟಾರೆ. ಅದೇ ಈ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಲ್ಯಾಂಡು, ಎಕ್ಕರ್ ಮೇಲೆ 10 ಜನ ಇದ್ದರೆ ಎಷ್ಟು ಜನ, 8 ಜನ ಇದ್ದರೆ ಎಷ್ಟು, 5 ಜನ ಇದ್ದರೆ ಎಷ್ಟು ಜನ ಆಗಬೇಕು ಅನ್ನುವಂಥದ್ದು ಅವ್ರ ತೀರ್ಮಾನ DC ಮಾಡ್ತಾರೆ. ಆ ಇಬ್ಬರು ನಾನ್ ಮುಸ್ಲಿಮ್ಸ್ ಅಂದರೆ ಯಾರು ಬೇಕಾದ್ರೂ ಆಗ್ಬೋದು. RSSನವ್ರು ಬಂದು ಕೂತ್ಕೊಬೋದು, ಗೊತ್ತಿಲ್ಲ ನಮಗೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಚಾಮುಂಡಿ ಬೆಟ್ಟದ ಅಥಾರಿಟಿ ಮಾಡಿದ್ದೀವಿ, ಅದರಲ್ಲಿ ನಾಮಿನೇಟ್ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಒಂದು ಇಬ್ಬರು ಮುಸ್ಲಿಮ್ಸು, ಇಬ್ಬರು ಕ್ರಿಶ್ಚಿಯನ್ಸ್ನ ಹಾಕ್ಬೋದಾ? ಇಬ್ಬರು ಮುಸ್ಲಿಮ್ TTDನಲ್ಲಿ ಈಗ ಕಮಿಟಿ ಇದೆ, ಅಲ್ಲಿ ಬೇರೆ ಕಮ್ಯುನಿಟಿ ಬೇರೆ ರಿಲಿಜಿಯವ್ರನ್ನ ಹಾಕ್ಬೋದಾ?